I got full security. ನನಗೆ ಏರ್ಪೋರ್ಟ್ವರೆಗೂ ಬರೋಕ್ಕೆ ಮತ್ತು ನಾನು ಸೇಫಾಗಿ ರೀಚ್ ಆದ್ನಾ ಇಲ್ವಾ ಅಂತ ಇಲ್ಲಿ ಇಂಡಿಯಾಗೆ ಬರೋವರೆಗೂ. ಸೊ ಐ ಹ್ಯಾಡ್ ಫುಲ್ ಸೆಕ್ಯೂರಿಟಿ. ಸೊ ಅಲ್ಲಿ ದೇವರ್ ಗ್ರೂಪ್ ಆಫ್ ಮೆನ್, ಆಲ್ ನೈಜೀರಿಯನ್ಸ್. ಸೊ ಮೋಸ್ಟ್ಲಿ ಅವ್ರಿಗೆ ಏನು ಇದು ಈ ಥರ ಅವ್ರು ಇಮಿಗ್ರೆಂಟ್ಸ್ ಆಗಿದ್ರಲ್ಲ, ಸೊ ದೇ ವಾಂಟೆಡ್ ಮನಿ ಆ್ಯಂಡ್ ಫುಡ್. ಸೊ ನಾನು ಹೇಳಿದೆ ನಂತರ ಕ್ಯಾಶ್ ಏನೂ ಇಲ್ಲ, ಐ ಜಸ್ಟ್ ಗಿವ್ ವಾಟ್ ಎವರ್ ಐ ಹ್ಯಾವ್ ಅಂತ. ಬಟ್ ದೇ ಶೋಡ್ ಅ ನೈಫ್ ಎಟ್ ಮೀ. ಸೊ ಅದೆಲ್ಲ ಕೊಟ್ಬಿಟ್ಟು ಐ ಗೇವ್ ದ ಫುಡ್ ಪ್ಯಾಕೆಟ್ ಆಲ್ಸೋ ಎಲ್ಲ ಐ ಜಸ್ಟ್ ಗೇವ್ ದೇರ್ ಆ್ಯಂಡ್ ಬಂದುಬಿಟ್ಟೆ ನಾನು. ಐ ವಾಸ್ ಆಲ್ ಅಲೋನ್, ಮತ್ತು ಯಾರೂ ಇಂಡಿಯನ್ಸ್ ಇರಲಿಲ್ಲ ಅಲ್ಲಿ. ಸೊ ಐ ವಾಸ್ ದ ಓನ್ಲಿ ಇಂಡಿಯನ್ ಅಲ್ಲಿದ್ದಿದ್ದು. ಸೊ ಅಲ್ಲಿ ಹೋಗ್ಬಿಟ್ಟು CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರು. ಬಟ್ ಅಲ್ಲಿ ಆ ಜಾಗದಲ್ಲಿ CCTV ಇರಲಿಲ್ಲ. ಇನ್ ಪರ್ಟಿಕ್ಯುಲರ್ ದೇ ಡೋಂಟ್ ಮೆನ್ಷನ್ ಇನ್ ಇದು ಅನ್ಲೆಸ್ ಯು ಡೂ ಸಮಥಿಂಗ್. ಸೊ ಆ ಥರ ಏನಕ್ಕಂದರೆ ಅಷ್ಟು ಇದು ಏನು ಎಕ್ಸ್ಪೋಜರ್ ಇಲ್ಲ ಇಂಡಿಯಾದಲ್ಲಿ. ಮೈರ್ ಅಂತ ಇದ್ರು ಮೇಡಮ್, ಅವರು ಬಂದ್ಬಿಟ್ಟು ಡೇವಿಸ್ ಕಪ್ ಪ್ಲೇಯರನೇ. ಅವರು ಟಾಪ್ 200 ಅಲ್ಲಿದ್ರು ಇಂಡಿಯಾ ವರ್ಲ್ಡಲ್ಲಿ. ಅವ್ರ ಹತ್ರ ಒಂದೊಂದು ಸೆಷನ್ ಕೊಡಿಸ್ತಾ ಇದ್ವಿ ಮೇಡಮ್. 1 ಅವರ್ಗೆ ಎಷ್ಟು ಸರಿ ಮೇಡಮ್? 3500 ಆಗುತ್ತೆ ಮೇಡಮ್ 1 ಅವರ್ಗೆ. ಕೋರ್ಟ್ 1000 ರೂಪೀಸ್, 2500 ಅವ್ರಿಗೆ. 7 ಇಯರ್ಸ್ 7 ಇಯರ್ಸಲ್ಲಿ ಇಂಟರ್ನ್ಯಾಷನಲ್ ಬರಬೇಕಂದ್ರೆ ಭಾಳ ಕಷ್ಟ ಇದೆ ಮೇಡಮ್. ಯಾರೋ ಬೆರಳೆಣಿಕೆ ಎಷ್ಟು, ಅದರಲ್ಲಿ ಇವಳು ಒಬ್ಳು. ಈ ನ್ಯಾಷನಲ್ಸ್ಗೆ ಯಾವಾಗ ಸೆಲೆಕ್ಷನ್ ಆದ್ವಿ ಆವಾಗ 10,000 ರೂಪಾಯಿ ಕೊಟ್ರು ಮೇಡಮ್, ಅಂದರೆ ಪರ್ ಇಯರ್ಗೆ. ಇಂಟರ್ನ್ಯಾಷನಲ್ ಅಂದರೆ 25,000 ಕೊಡ್ತಾ ಇದ್ದಾರೆ ಮೇಡಮ್. ಇದುವರೆಗೂ ನಾನು ತೊಗೊಂಡಿಲ್ಲ, ಯಾಕಂದರೆ ನನಗೆ ಬೇಜಾರಾಗುತ್ತೆ. ಅವಳು ಇಂಟರ್ನ್ಯಾಷನಲ್ ಹೋಗಿ 25,000 ತೊಗೊಳೋದಕ್ಕೆ. ಅದಕ್ಕೆ 25,000 ನಾನು ತೊಗೋಬೇಕಂದ್ರೆ ಒಂದು ತಿಂಗಳು ಓಡಾಡಬೇಕು ಮೇಡಮ್ ನಾನು. ಆ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸು ಮೇಡಮ್. ಟರ್ಕಿ, ನೈರೋಬಿ, ಮಲೇಷ್ಯಾ, ನೇಪಾಳು, ಸಿಂಗಪೂರು, ಥೈಲ್ಯಾಂಡು, ಆಮೇಲೆ ಸ್ಲೋವೇನಿಯಾ, ಜರ್ಮನಿ. ಅಂದ್ರೆ ಫ್ಲೈಟ್ ಚಾರ್ಜ್ನ ಬುಕ್ ಮಾಡಲ್ವಾ ನಮ್ಮ? ಇಲ್ಲ ಮೇಡಮ್, ಯಾರು ಏನು ಮಾಡಲ್ಲ ಮೇಡಮ್. ಸೊ ನಾನು ಅವತ್ತು ಪ್ರೀ ಕ್ವಾರ್ಟರ್ಸ್ ಆಡ್ತಾ ಇದ್ದೆ. ಸೊ ಅದು ಹೆಂಗಂದರೆ ಹೋಟೆಲ್ ಪಕ್ಕದಲ್ಲೇ ಇದು ಕೋರ್ಟ್ಸ್ ಇರೋದು, ಅಲ್ಲೇ ಇದ್ದಿದ್ದು. ಸೊ ಬಟ್ ಸ್ವಲ್ಪ ಮುಂದೆ ಹೋಗಬೇಕಿತ್ತು ಫುಡ್ ರೆಸ್ಟೋರೆಂಟ್ಸ್ಗೆಲ್ಲ. ಸೊ ಅಲ್ಲಿ ಹೋಗ್ತಿದ್ದೆ ನಾನು ಪಾರ್ಸಲ್ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದೆ. ಸೊ ಅಲ್ಲಿ ದೇವರ್ ಗ್ರೂಪ್ ಆಫ್ ಮೆನ್, ಆಲ್ ನೈಜೀರಿಯನ್ಸ್. ಸೊ ಮೋಸ್ಟ್ಲಿ ಅವ್ರಿಗೆ ಏನು ಇದು ಈ ಥರ ಅವ್ರು ಇಮಿಗ್ರೆಂಟ್ಸ್ ಆಗಿದ್ರಲ್ಲ, ಸೊ ದೇ ವಾಂಟೆಡ್ ಮನಿ ಆ್ಯಂಡ್ ಫುಡ್. ಸೊ ನಾನು ಹೇಳಿದೆ ನಂತರ ಕ್ಯಾಶ್ ಏನೂ ಇಲ್ಲ, ಐ ಜಸ್ಟ್ ಗಿವ್ ವಾಟ್ ಎವರ್ ಐ ಹ್ಯಾವ್ ಅಂತ. ಬಟ್ ದೇ ಶೋಡ್ ಅ ನೈಫ್ ಎಟ್ ಮೀ. ಸೊ ದ್ಯಾಟ್ ಲೈಕ್ ಕೈಂಡ್ ಆಫ್ ಹೌದು. ಸೊ ಬಟ್ ನಾನು ಹೇಳಿದೆ ಐ ವಿಲ್ ಗಿವ್ ಎವ್ರಿಥಿಂಗ್ ಐ ಹ್ಯಾವ್ ಅಂತ. ನನ್ನ ಹತ್ರ ಸ್ವಲ್ಪ ಹೌದು ಈ ಥರ ಸ್ಕರ್ಟ್ ಹಾಕ್ಕೊಂಡಿದ್ದೆ ಮತ್ತು ಒಂದು ಟ್ಯಾಂಕ್ ಟಾಪ್ ಹಾಕ್ಕೊಂಡಿದ್ದೆ. ಸೊ ಬಟ್ ಸೊ ನಾನು ಹೇಳಿದೆ ನನ್ನ ಹತ್ರ ಏನಿದೆ ಅದೆಲ್ಲ ಕೊಟ್ಬಿಡ್ತೀನಿ. ಐ ಹ್ಯಾಡ್ ಅ ಫ್ಯೂ ಯೂರೋಸ್ ಕ್ಯಾಶ್ ಇತ್ತು. ಸೊ ಅದನ್ನು ಕೊಟ್ಟು ಅದು ಇಂಡಿಯನ್ ರುಪೀಸ್ ಅಂದರೆ ಆಲ್ಮೋಸ್ಟ್ ಒಂದು 3,000 to 4,000 ಇತ್ತು. ಅಷ್ಟು ಕ್ಯಾಶ್ ಇತ್ತು. ಸೊ ಅದೆಲ್ಲ ಕೊಟ್ಬಿಟ್ಟು ಐ ಗೇವ್ ದ ಫುಡ್ ಪ್ಯಾಕೆಟ್ ಆಲ್ಸೋ ಎಲ್ಲ ಐ ಜಸ್ಟ್ ಗೇವ್ ದೇರ್ ಆ್ಯಂಡ್ ಬಂದುಬಿಟ್ಟೆ ನಾನು. ಸೊ ಬಟ್ ಅದು ಮೆಂಟಲಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆಯಿತು ನನಗೆ. ಸೊ ಬಿಕಾಸ್ ಐ ವಾಸ್ ಆಲ್ ಅಲೋನ್. ಇದು ನೈರೋಬಿ ಅಲ್ಲ, ಟರ್ಕಿಯಲ್ಲಾಗಿದ್ದು. ಸೊ ಸೊ ಅಂದರೆ ಇದು ಎಷ್ಟನೇ ಟೂರ್ನಮೆಂಟ್ ನಿಮ್ಮ ಸಿಂಗಲ್ದು? ಅಲ್ಲ, ನೀವು ಸೋಲೋ ಟ್ರಾವೆಲಿಂಗ್ ಮಾಡ್ಕೊಂಡು? ಇಟ್ ವಾಸ್ ಜಸ್ಟ್ ಮೈ 3rd ಟೂರ್ನಮೆಂಟ್ ಅಷ್ಟೇ. ಸೊ ಐ ವಾಸ್ ಆಲ್ ಅಲೋನ್, ಮತ್ತು ಯಾರೂ ಇಂಡಿಯನ್ಸ್ ಇರಲಿಲ್ಲ ಅಲ್ಲಿ. ಸೊ ಐ ವಾಸ್ ದ ಓನ್ಲಿ ಇಂಡಿಯನ್ ಅಲ್ಲಿದ್ದಿದ್ದು. ಸೊ ಅದು ಮೆಂಟಲಿ ಸ್ವಲ್ಪ ಇದಾಯಿತು. ಸೊ ನೆಕ್ಸ್ಟ್ ಡೇ ಮ್ಯಾಚ್ ಆಡೋಕ್ಕಾಗಲಿಲ್ಲ. ನೀವಿನ್ ರೂಮಿಂದ ಹೊರಗಡೆನೇ ಬರ್ನಿಲ್ವಂತಲ್ಲ? ಹೌದು. ಐ ವಾಸ್ ಕೈಂಡ್ ಆಫ್ ಟ್ರಾಮಟೈಸ್ಡ್. ಅಂದರೆ ಅದು ಆಯ್ತಲ್ಲ ಸಡನ್ನಾಗಿ. ಸೊ ಅದಕ್ಕೆ ತುಂಬ ಭಯ ಆಗಿತ್ತು. ನಿಮ್ಮ ಅಪ್ಪನ ಹತ್ರ ಎಲ್ಲ ಶೇರ್ ಮಾಡ್ಕೊಂಡ್ರಿ? ಹೌದು, ಅಮ್ಮ ಅಪ್ಪ ಇಬ್ಬರ ಹತ್ರನೂ. ಅವ್ರೇನು ಸಮಾಧಾನ ಮಾಡಿದ್ರು ನಿಮಗೆ? ದೇ ಕುಡ್ ಓನ್ಲಿ ಬಿ ಮೈ ಎಮೋಷನಲ್ ಸಪೋರ್ಟ್ ಅಟ್ ದ್ಯಾಟ್ ಮೂಮೆಂಟ್. ಬೇರೆ ಏನೋ ಮಾಡೋಕ್ಕಾಗಲ್ಲ ಅಲ್ವಾ, ಬಿಕಾಸ್ ಐ ಆಮ್ ಮೈಲ್ಸ್ ಅವೇ ಫ್ರಮ್ ದೆಮ್. ಸೊ ಅಲ್ಲಿ ಟೂರ್ನಮೆಂಟ್ ಟೀಮ್ಗೆ ಕಾಲ್ ಮಾಡಿ ಹೌದು. ಇನಿಷಿಯೇಟ್ ತಗೊಂಡಿಲ್ಲ? ಸೊ ಅಲ್ಲಿ ಹೋಗ್ಬಿಟ್ಟು CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರು. ಬಟ್ ಅಲ್ಲಿ ಆ ಜಾಗದಲ್ಲಿ CCTV ಇರಲಿಲ್ಲ. ಸೊ ದೇ ಕುಡ್ ನಾಟ್ ಡೂ ಎನಿಥಿಂಗ್. ಬಟ್ ಅದಾದಮೇಲೆ ಐ ಗಾಟ್ ಫುಲ್ ಸೆಕ್ಯೂರಿಟಿ. ನನಗೆ ಏರ್ಪೋರ್ಟ್ವರೆಗೂ ಬರೋಕ್ಕೆ ಮತ್ತು ನಾನು ಸೇಫಾಗಿ ರೀಚ್ ಆದ್ನಾ ಇಲ್ವಾ ಅಂತ ಇಲ್ಲಿ ಇಂಡಿಯಾಗೆ ಬರೋವರೆಗೂ. ಸೊ ಐ ಹ್ಯಾಡ್ ಫುಲ್ ಸೆಕ್ಯೂರಿಟಿ.
ನೆಕ್ಸ್ಟ್ ಬೇರೆ ಬೇರೆ ಟೂರ್ನಮೆಂಟ್ ಆಡ್ಬೇಕಾದ್ರೂ ಕೂಡ ಸೆಕ್ಯೂರಿಟಿ ಇಟ್ಕೊಂಡೇ ಹೋಗ್ತೀರಾ ಅಥವಾ ಇವಾಗ ಸಿಂಗಲ್? ಇಲ್ಲ, ಲೈಕ್ ಇವಾಗ ಗೊತ್ತಾಗಿದೆ ಅಲ್ಲ ಈ ಥರ ಏನು ಆಗಿದೆ ಅಂತ. ಸೊ ಸೇಫ್ ಗಾರ್ಡಿಂಗ್ ಟೀಮ್ ಅಂತ ಒಂದಿರುತ್ತೆ ITF ಅಲ್ಲಿ ಇವಾಗ. ಸೊ ನನಗೆ ಐ ವಾಸ್ ನಾಟ್ ಅವೇರ್ ಆಫ್ ದ್ಯಾಟ್. ಸೊ ಇವಾಗ ಗೊತ್ತಾಗಿದೆ ಆ ಥರ ಏನು ಆದ್ರೇನು ದೇರ್ ಇಸ್ ಅ ನಂಬರ್, ಸೇಫ್ ಗಾರ್ಡಿಂಗ್ ಟೀಮ್ದು ನಂಬರ್. ಸೊ ಅಲ್ಲಿಗೆ ರಿಪೋರ್ಟ್ ಮಾಡ್ಬೋದು ನಾವು. ಆದ್ರೂ ಇವಾಗ ಸೋಲೋ ಹೋಗ್ತೀರಾ ಇಂಟರ್ನ್ಯಾಷನಲ್? ಹಾ ಹೌದು. ಆಮೇಲೆ ಅಭ್ಯಾಸ ಆಗೋಯ್ತು. ಮತ್ತೆ ಈ ತರ ಬ್ಯಾಡ್ ಇನ್ಸಿಡೆಂಟ್ ಎಲ್ಲೂ ಇಲ್ಲ, ಟಚ್ ವುಡ್ ನೋ ಆಗಿಲ್ಲ. ಈಗ ಫುಡ್ ಅಂತ ಹೇಳಿದಾಗ ನಿಮ್ಗೆ ರಿಲೇಟೆಡ್ ಆಗಿ ಫುಡ್ ಸಿಗ್ಬೇಕು, ಅಲ್ಲಿ ಸಿಗುತ್ತಾ ನಿಮ್ದು? ಇಲ್ಲ. ಸೊ ಅಂದ್ರೆ ಅಪ್ಪ ಮೊಳಕೆ ಕಟ್ಟಿದ ಕಾಳು ಎಲ್ಲಾನು 15 ದಿನ 20 ದಿನಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗಿ ಪಾಪ ರಾತ್ರಿ ಎಲ್ಲ ನೀರಲ್ಲಿ ನೆನೆ ಹಾಕಿ ಕೊಟ್ಬಿಡೋರು. ಅಲ್ಲಿ ಹೆಂಗೆ ನೀವೇನೇ ಅಲ್ಲಿ? ಸೊ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಇದು ರೆಡಿ ಫುಡ್ ಬರುತ್ತಲ್ಲ, ಬರೀ ಬಾಯ್ಲ್ ಮಾಡಿದ್ರೆ ರೆಡಿ ಆಗುತ್ತೆ, ರೆಡಿ ಟು ಕುಕ್ ಫುಡ್. ಸೊ ಮೋಸ್ಟ್ಲಿ ಅದನ್ನು ಕ್ಯಾರಿ ಮಾಡ್ತೀನಿ ಒಂದು 4-5 ಡೇಸ್ಗೆ ಆಗೋಷ್ಟು. ಆಮೇಲೆ ಅಲ್ಲೇ ನಾನೇನು ಮಾಡೋದು ಅಂದರೆ ಹೋಟೆಲ್ಸ್ ಯೂಶ್ವಲಿ ಇವಾಗ ತೊಗೋತಿಲ್ಲ, ಈ Airbnb ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಆ ಥರ ಬರುತ್ತಲ್ಲ, ಸೊ ಆ ಥರ ಬುಕ್ ಮಾಡಿಬಿಟ್ಟು ಈ ನಾನೇ ಇದು ಗ್ರೋಸರೀಸ್ ಆ ಥರ ಎಲ್ಲ ತೊಗೊಂಡ್ಬಿಟ್ಟು ಐ ವಿಲ್ ಮೇಕ್ ಮೈ ಓನ್ ಫುಡ್. ಏನಕ್ಕಂದರೆ ಅಲ್ಲಿ ಹೋಗ್ಬಿಟ್ಟು ನನಗೆ ಯೂಶ್ವಲಿ ಫುಡ್ ಅಡ್ಯಾಪ್ಟ್ ಆಗಲ್ಲ ನನಗೆ ಎಲ್ಲಿ ಹೋದ್ರೂ. ಏನಕ್ಕಂದರೆ ಅವ್ರದ್ದು ಸ್ಟೇಪಲ್ ಫುಡ್ ಏನಿದೆ ಅದನ್ನ ತಿಂತಾರಲ್ಲ. ಸೊ ನನಗೆ ಟೂರ್ನಮೆಂಟ್ ಇರುತ್ತೆ, ಐ ಕಾಂಟ್ ಟೇಕ್ ಅ ಚಾನ್ಸ್ ಆಫ್ ಗೆಟಿಂಗ್ ಫುಡ್ ಪಾಯ್ಸನಿಂಗ್ ಆರ್ ಸಮಥಿಂಗ್ ಅಲ್ಲ. ಸೊ ಅದಕ್ಕೆ ಗ್ರೋಸರೀಸ್ ನಾನೇ ಏನು ತೊಗೊಂಡು ಅಲ್ಲಿ ನಿಯರ್ ಬೈ ಮಾರ್ಕೆಟ್ಸ್ ಏನಾದರೂ ಇದ್ದರೆ ಸೊ ನಾನೇ ಬೈ ಮಾಡಿಬಿಟ್ಟು ಐ ವಿಲ್ ಮೇಕ್ ಮೈ ಓನ್ ಫುಡ್. ಓಕೆ, ಫಸ್ಟ್ ಟರ್ಕಿ ಇದೆಲ್ಲ ಆಯ್ತು. ಅದಾದ ನಂತರ ನೆಕ್ಸ್ಟ್ ನಿಮ್ದೆಲ್ಲ ಮೀಡಿಯಾದಲ್ಲಿ ಬಂದಿದ್ದೆ ಅವಾಗ, ಅಂದ್ರೆ ಪೇಪರ್ ಅಲ್ಲಿ ಬರುತ್ತಲ್ಲ, ಇಂಡಿಯಾ ರೆಪ್ರೆಸೆಂಟೇಟ್ ಮಾಡಿ ಆಡ್ತಾ ಇದ್ದಾರೆ ಇಂಥ ಟೆನ್ನಿಸ್ ಆಟಗಾರ್ತಿ ಅಂತ ಹೇಳಿದಾಗ ಯಾವಾಗ? ಸೊ ಅದು ನಾನು ಬ್ಯಾಂಗ್ಳೂರಲ್ಲಿ ಇವಾಗ ಒಂದು ITF ಆಡಿದೆ. ಎಷ್ಟು? ರೀಸೆಂಟ್ ಆಗಿ ಆಗಸ್ಟಲ್ಲಿ. ಸೊ ಆವಾಗ ಬಂತು, ನಾನು ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಇಂದ ITF ಟೂರ್ನಮೆಂಟ್ ಆಗಿತ್ತು. ಸೊ ಆವಾಗ ಬಂದಿತ್ತು. ಅದುವರೆಗೂ ಬಂದಿಲ್ಲ ಅಷ್ಟರೊಳಗಡೆ? ಇಲ್ಲ, ಅದಕ್ಕೆ ಮುಂಚೆ ಎಷ್ಟೊಂದು ಬಂದಿತ್ತು, ಅಂದರೆ ನಂದು ನ್ಯಾಷನಲ್ ಲೆವೆಲ್ದೆಲ್ಲ ಆಡಿದಾಗ. ಬಟ್ ಟೆನ್ನಿಸ್ ಅಂದರೆ ಇನ್ ಪರ್ಟಿಕ್ಯುಲರ್ ದೇ ಡೋಂಟ್ ಮೆನ್ಷನ್ ಇನ್ ಇದು ಅನ್ಲೆಸ್ ಯು ಡೂ ಸಮಥಿಂಗ್. ಸೊ ಆ ಥರ ಏನಕ್ಕಂದರೆ ಅಷ್ಟು ಇದು ಏನು ಎಕ್ಸ್ಪೋಜರ್ ಇಲ್ಲ ಇಂಡಿಯಾದಲ್ಲಿ. ಸೊ ಅದಕ್ಕೆ ಹಾಗೆ. ಸ್ಕೂಲ್ ಮತ್ತೆ ಕಾಲೇಜ್ ಎಲ್ಲ ಎಕ್ಸಾಮ್ಗೆಲ್ಲ ಹೇಗೆ ಪ್ರಿಪೇರ್ ಆಗ್ತೀರಾ? ಹೌದು, ಐ ಹ್ಯಾಡ್ ಮೈ ಓನ್ ಸ್ಟ್ರಗಲ್ಸ್ ವಿತ್ ದ್ಯಾಟ್ ಆಲ್ಸೋ. ಬಟ್ ಹೆಂಗೋ ಮ್ಯಾನೇಜ್ ಮಾಡಿದೆ. ಇದು PDFs ಬರ್ತಿತ್ತು, ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಅದೇ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಹೋಗಿ ಈವ್ನಿಂಗ್ ಆರ್ ಐ ಯೂಸ್ ಟು ಪುಲ್ ಆಲ್ ನೈಟರ್. ಹಾಗಾದ್ರೆ ಸುರಭಿ ಫ್ರೆಂಡ್ ಜೊತೆ ಸುತ್ತದಾಗ್ಲಿ, ಹೊರಗಡೆ ಬಂಕಕ್ಕೆ ಹೋಗೋದಕ್ಕೆ ಚಾನ್ಸೇ ಇಲ್ಲ? ಅದೆಲ್ಲ ಐ ಹ್ಯಾವ್ ನೆವರ್ ಡನ್ ಇನ್ ಮೈ ಎಂಟೈರ್ 20-year-old. ಸೊ ಅದಕ್ಕೆ ಐ ಮೀನ್ ಅದಕ್ಕೆ ಟೈಮೇ ಇಲ್ಲ. ಸೊ ಅದೇನು ಬೆಸ್ಟ್ ಫ್ರೆಂಡ್ ಹಾಗಾದ್ರೆ ಯಾರು ಇಲ್ವಾ ಸುರಭಿಗೆ? ಇದಾರೆ, ಐ ಮೀನ್, ಬಟ್ ಅದು ಅಷ್ಟೇ ಟೆನ್ನಿಸ್ ಸರ್ಕಿಟ್ ಅಲ್ಲೇ, ಆಫ್ ಸರ್ಕಿಟ್ ಯಾರು ಇಲ್ಲ. ಸಿನಿಮಾ ಈ ಕಡೆ ಎಲ್ಲ ಹೋಗ್ತಾ ಇರ್ತೀರಾ? ಸಿನಿಮಾ ಇಲ್ಲ, ಫ್ಯಾಮಿಲಿ ಜೊತೆ ಎಲ್ಲ? ಒನ್ಸ್ ಇನ್ ಅ ಬ್ಲೂ ಮೂನ್, ಯಾವಾಗಾದ್ರೂ ಒಂದ್ಸತಿ ಅಷ್ಟೇ, ಬಟ್ ನಾಟ್ ಫ್ರೀಕ್ವೆಂಟ್ಲಿ. HSR ಲೇಟಲ್ಲಿ ಎಷ್ಟು ವರ್ಷ ಟ್ರೈನಿಂಗ್ ಎಲ್ಲ ತಗೊಂಡ್ರಿ ಸರ್? ಮೇಡಮ್ 1 ವರ್ಷ 1.25 ವರ್ಷ ತಗೊಂಡ್ವಿ ಮೇಡಮ್. ಅದಾದ್ಮೇಲೆ ಅವರು ಒಂದು ಪ್ರಸಾದ್ ಸರ್ ಅಂದ್ಬಿಟ್ಟು, ಅವರು ಕಾರಣಾಂತರಗಳಿಂದ ಸರಿಯಾಗಿ ಬರ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲ, ಅಂದ್ರೆ ಅವ್ರ ಪರ್ಸನಲ್ ರೀಸನ್ನಿಂದ, ಯಾಕೆಂದರೆ ಅವ್ರದ್ದು ಕೋರ್ಟ್ ಫೀಸಸ್ ಅದು ಇದು ಎಲ್ಲ ಇರುತ್ತೆ, ಅದರಿಂದ ಬರ್ತಾ ಇರಲಿಲ್ಲ. ಮತ್ತು ಕೋಚಸ್ಸು ಸ್ವಲ್ಪ ಕಮ್ಮಿ ಆದರು. ಆವಾಗ ಹೀಗೆ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಈಗೇನು ಪ್ರೆಸೆಂಟ್ ಆಡಿಸ್ತಿದ್ದೀವಿ, ಇಲ್ಲಿ ಶ್ರೀನಾಥ್ ಪ್ರಹ್ಲಾದ್ ಅಂದ್ಬಿಟ್ಟು ಅವರು ಮೈಸೂರಿನವರು, ಇವ್ರನ್ನ ಟೂರ್ನಮೆಂಟ್ಸ್ಗೆಲ್ಲ ಬಂದಿದ್ವಿ ನಾವು. ಎಷ್ಟೊಂದು ಸಲ ಟೂರ್ನಮೆಂಟ್ಸ್ ನಡೆದಾಗ ಇವರು ನಡೆಸ್ತಾ ಇರ್ತಾರೆ, ಬಂದಿದ್ವಿ. ಆವಾಗ ಗೊತ್ತು, ಮತ್ತು ಇವರು ಒಳ್ಳೆ ಕೋಚು ಅಂತ, ಡೇವಿಸ್ ಕಪ್ ಪ್ಲೇಯರು. ಈ ಡೇವಿಸ್ ಕಪ್ ಪ್ಲೇಯರ್ ಅಂತ ಹೇಳಿದಾಗ ಒಂದು ಇದಿರುತ್ತೆ ಅಂತ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಮೋಹಿತ್ ಮಹಿರ್ ಅಂತ ಇದ್ರು ಮೇಡಮ್, ಅವರು ಬಂದ್ಬಿಟ್ಟು ಡೇವಿಸ್ ಕಪ್ ಪ್ಲೇಯರೇ. ಅವರು ಟಾಪ್ 200 ಅಲ್ಲಿದ್ದರು ಇಂಡಿಯಾ ವರ್ಲ್ಡಲ್ಲಿ. ಅವ್ರ ಹತ್ರ ಒಂದೊಂದು ಸೆಷನ್ ಕೊಡಿಸ್ತಾ ಇದ್ವಿ ಮೇಡಮ್. ಒಂದೊಂದು ಸೆಷನ್ ಹೇಗೆ ಅಂದರೆ ಮೇಡಮ್, ಅದು ಒಂದು ಕೋರ್ಟ್ಗೆ 1000 ರೂಪೀಸ್ ಆಗುತ್ತೆ, ಮತ್ತು ಅವ್ರಿಗೆ 2500 ವಿತ್ 1 ಅವರ್. 1 ಅವರ್ಗೆ ಎಷ್ಟು ಸರಿ ಮೇಡಮ್? 3500 ಆಗುತ್ತೆ ಮೇಡಮ್ 1 ಅವರ್ಗೆ. ಕೋರ್ಟ್ 1000 ರೂಪೀಸು, 2500 ಅವ್ರಿಗೆ. ಅದು ಸಜ್ಜಾಪುರದಲ್ಲಿತ್ತು ಮೇಡಮ್. ಎಷ್ಟು ದಿನ ಕೊಡ್ಸಿದ್ರಿ ಸರ್ ಮೇಡಮ್? ಅದನ್ನ ಒಂದು 1 ಇಯರ್ ವರ್ಗೂ ಕೊಡ್ಸಿದ್ವಿ ಮೇಡಮ್, HSR ಲೇಔಟ್ ಬಿಟ್ಟಾದ್ಮೇಲೆ. ಸರ್ 1 ಇಯರ್ಗಾದ್ರೆ ಎಷ್ಟು ಆಗುತ್ತೆ ಸರ್? 1 ಅವರ್ಗಾದ್ರೆ ಅಷ್ಟಾದ್ರೆ 3000 ಆದ್ರೆ ಮೇಡಮ್ ಅದು ಹತ್ತತ್ರ ಒಂದು 40,000 ಪರ್ ಮಂತೇ ಆಗೋಗುತ್ತೆ ಮೇಡಮ್.
ದಿನಕ್ಕೆ 1 ಅವರ್ 1 ಅವರ್ ಅಷ್ಟೇನೆ. ಅವರು ಕರೆಕ್ಷನ್ಸ್ ಮತ್ತೆ ಕೋಚಿಂಗ್ ಎರಡೂ ಕೊಡೋರು. ಅವರು ಇದನ್ನ ತಗೊಳ್ತಾ ಇರಲಿಲ್ಲ. ಅವರು ಆ್ಯಕ್ಚುಲಿ ಅವ್ರದ್ದು ಯಾವುದು ಅಕಾಡೆಮಿ ಇರಲಿಲ್ಲ. ಅವರು ಸಜ್ಜಾಪುರದಲ್ಲಿ ಈ ಅಕಾಡೆಮಿಗೆ ಬನ್ನಿ ಅಂತ ಹೇಳೋರು. ಅಲ್ಲಿ ಬುಕ್ ಮಾಡಿ ಅವ್ರಿಗೂ ಪೇ ಮಾಡ್ತಿದ್ವಿ ನಾವು. ಅಂದರೆ ಮಂತ್ಲಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವತ್ತಿಂದ ನಾನು ಪೇ ಮಾಡ್ಬಿಡ್ತಿದ್ದೆ ಮೇಡಮ್ ಅವ್ರಿಗೆ. ಆ ಥರ 1 ಇಯರ್ ಮಾಡಿದ್ವಿ ಮೇಡಮ್. ಪರ್ ಡೇಗೆ 1 ಅವರ್ ಅಂತ ಹೇಳಿದ್ರೆ 1 ವರ್ಷಕ್ಕೆ 5 ಲಕ್ಷ ಆಯ್ತಲ್ಲ ಸರ್? ಹೌದು ಮೇಡಮ್. ಕೋಚ್ ಮತ್ತೆ ಫೀಲ್ಡ್ ಎಲ್ಲ ಸೇರಿ. ಹೌದು ಮೇಡಮ್. ಹೌದು ಮೇಡಮ್. ಅದಕ್ಕೆ ಮೇಡಮ್ ಇವತ್ತು ಇಂಟರ್ನ್ಯಾಷನಲ್ ಇರೋದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇವಳು ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿರೋರು ಯಾರೂ ಇಂಟರ್ನ್ಯಾಷನಲ್ ಇಲ್ಲ ಮೇಡಮ್. ಯಾಕಂದ್ರೆ ಈ ತರ ಯಾರು ಈಗ 20 ಮೇಡಮ್. 7 ಇಯರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಬರ್ಬೇಕಂದ್ರೆ ಬಹಳ ಕಷ್ಟ ಇದೆ ಮೇಡಮ್. ಯಾರೋ ಬೆರಳೆಣಿಕೆ ಎಷ್ಟು, ಅದ್ರಲ್ಲಿ ಇವಳು ಒಬ್ಳು. ಬ್ಯಾಕ್ ಸಪೋರ್ಟ್ ಇಲ್ಲ ಮೇಡಮ್. ಏನಿಲ್ಲ ಅಂದ್ರೆ ಇವರ ಫ್ಯಾಮಿಲಿಯಲ್ಲಿ ಯಾರೋ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಆಗಿರೋ ಟೆನ್ನಿಸ್ ಅಲ್ಲಿ ಅದೇನಾದ್ರು ನೇಮ್ ಫೇಮ್ ಸಿಕ್ತು ಅದೇನಿಲ್ಲ. ಹೌದು ಮೇಡಮ್. ಅಂದ್ರೆ ಏನಂದ್ರೆ ಮೇಡಮ್ ಕಲಿತಾ ವಿದ್ಯೆ ಅನ್ನೋ ತರ ಅದ್ರ ಮೇಲೆ ಅವಳಿಗೂ ನಾನೊಬ್ಬನೇ ಸಪೋರ್ಟ್ ಮಾಡಿರೋದಲ್ಲ ಮೇಡಮ್. ಅವಳು ಮೇನಾಗಿ ಇಂಟ್ರೆಸ್ಟ್ ತಗೊಂಡ್ಲು ಅದ್ರಲ್ಲಿ ಏನೋ ಮಾಡ್ಬೇಕಂತ ಹೇಳಿದಾಗ ಅದನ್ನ ಅವಳು ಅದು ಹೇಗೆ ತಗೊಂಡ್ಲೋ ಗೊತ್ತಿಲ್ಲ. ಅದ್ರ ಫೋಕಸ್ ಮಾಡಿ ನಾವೇನು ಅನ್ಕೊಂಡಿದೀವಿ ಅದನ್ನ ಅಚೀವ್ ಮಾಡ್ಕೊಂಡು ಹೋದ್ವಿ ಮೇಡಮ್. ಇವಾಗ ಇಂಡಿಯನ್ ಸ್ಪೋರ್ಟ್ಸ್ ಟೀಮ್ ಇಂದ ಇವರಿಗೆ ಸ್ಟೇ ಫಂಡ್ ಆ ತರ ಏನೋ ಕೊಡ್ತಾ ಇದ್ದಾರೆ ಸರ್? ಮೇಡಮ್ ಈ ನ್ಯಾಷನಲ್ಸ್ಗೆ ಯಾವಾಗ ಸೆಲೆಕ್ಷನ್ ಆದ್ವಿ ಅವಾಗ 10,000 ರೂಪಾಯಿ ಕೊಟ್ರು ಮೇಡಮ್. ಅಂದ್ರೆ ಪರ್ ಇಯರ್ಗೆ. ಸರ್ ಶೂಸ್ಗೆ ಸಾಕಾಗಲ್ವಾ ಸರ್? ಶೂಸ್ 16,000 ಅಂತ ಹೇಳ್ತಾ ಇದೀರಲ್ಲ. ಶೂಸ್ ಅಲ್ಲ ಮೇಡಮ್, ನಾನು ಹೇಳಿದ್ಮೇಲೆ ಮೇಡಮ್ ಒಬ್ಬ ಪ್ಲೇಯರ್ ಒಳ್ಳೆ ಪ್ಲೇಯರ್ನ ಕರ್ಕೊಬಂದು 3,500 ರೂಪಾಯಿ ಕೊಟ್ಟು ಆಡ್ಸಿದ್ದೀನಿ ಮೇಡಮ್ ಪರ್ ಮಂತ್ಗೆ ವರ್ಷಗಟ್ಲೆ. ಅವರು ವರ್ಷ ಎಲ್ಲ ಸೇರಿಸಿ ಒಂದು ಟರ್ನ್ 10,000 ರೂಪಾಯಿ ಕೊಡ್ತಾರೆ. ಈಗ ಇಂಟರ್ನ್ಯಾಷನಲ್ ಅಂದರೆ 25,000 ಕೊಡ್ತಾ ಇದ್ದಾರೆ ಮೇಡಮ್. ಇದುವರೆಗೂ ನಾನು ತೊಗೊಂಡಿಲ್ಲ, ಯಾಕಂದರೆ ನನಗೆ ಬೇಜಾರಾಗುತ್ತೆ. ಅವಳು ಇಂಟರ್ನ್ಯಾಷನಲ್ ಹೋಗಿ 25,000 ತೊಗೊಳೋದಕ್ಕೆ. ಅದಕ್ಕೆ 25,000 ನಾನು ತೊಗೋಬೇಕಂದ್ರೆ ಒಂದು ತಿಂಗಳು ಓಡಾಡಬೇಕು ಮೇಡಮ್ ನಾನು. ಆ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸು ಅದು ಇದು ಅಂತ ಅಲ್ಲೇ ಖರ್ಚಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಅಪ್ಲೈ ಮಾಡೋಕ್ಕೋಗಲ್ಲ ಮೇಡಮ್. ಇವಾಗ ತಗೊಳ್ತಾ ಇಲ್ಲ? ಇಲ್ಲ ಮೇಡಮ್. 10,000 ರೂಪಾಯಿ ಸ್ಕೂಲಲ್ಲಿ ಇದ್ದಾಗ ತಗೊಂಡಿದ್ದೆ ಮೇಡಮ್ ಅಷ್ಟೇ. ಅದಾದ್ಮೇಲೆ ನಾವು ಹೋಗ್ಲೇ ಇಲ್ಲ, ಯಾಕೆಂದ್ರೆ ನಮ್ಗೆ ಬೇಜಾರಾಗುತ್ತೆ. ಒಂದು ಒಳ್ಳೆ ಕೋಚ್ನ ಇಟ್ಟು ಒಂದು ಒಳ್ಳೆ ಒಂದು ಒಂದೊಂದು ಕ್ಲಾಸ್ ತಗೊಂಡ್ರೆ 3,500 4,000 ರೂಪಾಯಿ ಖರ್ಚಾಗುತ್ತೆ. ಬರ್ತಾ ನಾವು ಹೋಗೋದು ಬರೋದು ಪೆಟ್ರೋಲ್ ಏನಾಯ್ತು, ಹೊಸಕೆರೆಹಳ್ಳಿಯಲ್ಲಿದೆ, ಸಜ್ಜಾಪುರ ಎಲ್ಲಿದೆ ಮೇಡಮ್, ಅಲ್ಲಿಗೆ ಇಬ್ರು ವೆಹಿಕಲಲ್ಲಿ ಹೋಗಿ ಬರ್ತಾ ಇದ್ವಿ. ಮಳೆ ಇಲ್ಲ, ಬಿಸಿಲಿಲ್ಲ, ಗಾಳಿ ಇಲ್ಲ, ಆ ಥರ ಟ್ರಾವೆಲ್ ಮಾಡಿದ್ದೀವಿ ಮೇಡಮ್. ಅದಾದ್ಮೇಲೆ ನಮಗೆ ಇವರು ಶ್ರೀನಾಥ್ ಸರ್ ಪರಿಚಯ ಆದ್ರು ಮೇಡಮ್. ಅಂದ್ರೆ ಶ್ರೀನಾಥ್ ಸರ್ ಬಗ್ಗೆ ಗೊತ್ತಿತ್ತು, ಅವ್ರು ಡೇವಿಸ್ ಕಪ್ ಪ್ಲೇಯರು, ಮೈಸೂರವರು ಅಂದ್ಬಿಟ್ಟು. ಅದರಿಂದ ನಾವೇನು ಮಾಡಿದ್ವಿ, ಇಲ್ಲಿಗೆ ಹಾಕೋಣ ಅಂತ ಹೇಳಿದ್ವಿ. ಸರಿ ಇಲ್ಲಿಗೆ ಹಾಕ್ಬೇಕಂದ್ರೆ ಏನು ಮಾಡೋದು, HSR ಲೇಔಟ್ ಥರನೇ ಇಲ್ಲಿನೂ ಟ್ರಾವೆಲ್ ಮಾಡಬೇಕು. ಓಕೆ ಅಂದ್ಕೊಂಡ್ವಿ. ಆವಾಗಲೂ ಅಷ್ಟೇ ಮೇಡಮ್, ಆವಾಗ 5 ಗಂಟೆ 5:15 ಬಿಡ್ತಾ ಇದ್ವಿ ಮೇಡಮ್ ಅಲ್ಲಿ ಮನೆ ಹತ್ರ. ಇಲ್ಲಿ 6:30ಗೆಲ್ಲ ಇಲ್ಲಿರ್ಬೇಕು ಮೇಡಮ್. ಬಂದ್ಬಿಟ್ಟು ಮಾಡ್ತಾ ಇದ್ವಿ ಮತ್ತೆ ಅದೇ ಸರ್ಕಸ್. ಮೇಡಮ್ ನಾನು ಇನ್ನೊಂದೇನಂದ್ರೆ ನಾನು ಕೆಲವೊಂದ್ಸಲಿ ಬಿಟ್ಟು ಹೋಗ್ತಾ ಇದ್ದೆ, ಇಲ್ಲಾಂದ್ರೆ ಕೆಲವೊಂದ್ಸಲಿ ಇವಳ ಜೊತೆ ಇರ್ತಿದ್ದೆ. ಕೆಲಸ ಬಂದಾಗ ಕೆಲಸ ಮಾಡ್ತಿದ್ದೆ, ಇಲ್ಲಾಂದ್ರೆ ಹುಡುಗರನ್ನ ಬಿಟ್ಬಿಟ್ಟು ಕೆಲಸ ಮಾಡಿಸ್ಬಿಟ್ಟು ನಾನು ಇಲ್ಲಿಂದಾನೇ ಮೇಂಟೈನ್ ಮಾಡ್ತಿದ್ದೆ. ಇದೇ ಥರ ಆಗ್ತಿತ್ತು. ಜೊತೆಗೆ ಆವಾಗ ನಮ್ಮ ಮಿಸಸ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ವರ್ಕ್ ಮಾಡ್ತಿದ್ರು ಮೇಡಮ್. ಅವ್ರ ಸಪೋರ್ಟ್ ತುಂಬ ಇದೆ ಮೇಡಮ್. ಆವಾಗ ನಾನು ಇವಳ ಜೊತೆ ಇದ್ದಾಗ ಅವರು ವರ್ಕ್ ಮಾಡ್ತಿದ್ರು. ಅದು ಆ್ಯಕ್ಚುಲಿ ಏನಂದರೆ ಅಮೇರಿಕದ ಟೈಮಿಂಗ್ಸು ನೈಟ್ ಇದ್ದರೆ ನಮ್ಮದು ಡೇ ಆಗಿರುತ್ತೆ. ಅವ್ರ ನೈಟ್ ಶಿಫ್ಟಲ್ಲಿ ಇವ್ರಿಗೆ ನಮ್ಗೆ ನೈಟು, ಅವ್ರಿಗೆ ಡೇ. ಅವ್ರು ನೈಟ್ ಶಿಫ್ಟ್ ವರ್ಕ್ ಮಾಡಿ ಅವರು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಹೆಂಗಸರಿಗೆ ನಿಮಗೆ ಗೊತ್ತು ಮೇಡಮ್, ಅವ್ರದ್ದು ಲೈಫ್ ಸೈಕಲ್ಲೇ ಚೇಂಜ್ ಆಗಿ ಅವ್ರದ್ದು ಭಾಳ ಹಿಂಸೆ ಆಗ್ತಿತ್ತು ಮೇಡಮ್ ಆರೋಗ್ಯ. ಅದರಿಂದ ನಾನು ಬಿಡಿಸ್ಬಿಟ್ಟು ಬೇಡ ಅಷ್ಟೊತ್ತಿಗಾಗಲೇ ಇವಳು ಇಂಟರ್ನ್ಯಾಷನಲ್ಗೆ ಹೋಗಿ ಶುರು ಮಾಡಿದ್ಲು. ಹೇಗಿದ್ರು ಒಬ್ಬಳೇ ಹೋಗ್ತಾಳೆ ಅಂದ್ಬಿಟ್ಟು ನಾನು ಆಮೇಲೆ ಈ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ತರ ನಾನು ಆಮೇಲೆ ಕೆಲಸ ಮಾಡಿದ್ದೆ ಮೇಡಮ್. ಇದು ಈಗ ಈ ಟ್ರಾವೆಲ್ ಕಂಟ್ರಿ ಇವಾಗ ರೆಪ್ರೆಸೆಂಟ್ ಮಾಡಿದ್ದಾರೆ, ಯಾವ ಕಂಟ್ರಿ ಜೊತೆ ಎಲ್ಲ ಆಟ ಆಡಿದ್ದಾರೆ? 7 ಕಂಟ್ರೀಸ್ ಅಂತ ಹೇಳಿದ್ರು. 7 ದೇಶಗಳೊಡನೆ ಭಾರತೀಯ ಆಟಗಾರ್ತಿಯಾಗಿ ರೆಪ್ರೆಸೆಂಟೆಡ್ ಮಾಡಿ ಆಟ ಆಡಿದ್ದಾರೆ ಅಂತ. ಯಾವ ಕಂಟ್ರಿ ಮೇಡಮ್? ಟರ್ಕಿ, ನೈರೋಬಿ, ಮಲೇಷಿಯಾ, ನೇಪಾಳ, ಸಿಂಗಪುರ್, ಥೈಲ್ಯಾಂಡ್, ಆಮೇಲೆ ಸ್ಲೋವೇನಿಯಾ, ಜರ್ಮನಿ. ಅಂದ್ರೆ ಫ್ಲೈಟ್ ಚಾರ್ಜ್ ಬುಕ್ ಮಾಡಲ್ವಾ ನಮ್ಮ? ಇಲ್ಲ ಮೇಡಮ್, ಯಾರು ಏನು ಮಾಡಲ್ಲ ಮೇಡಮ್. ಯಾರು ಏನು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಮೇಡಮ್ ಸರ್ಕಾರಕ್ಕೆ. ಸರಿ, ಓಕೆ. ಇವಾಗ ನಮ್ಮ ಇಂಡಿಯಾ ಪ್ಲೇಯರ್ ಆಗಿ ರೆಪ್ರೆಸೆಂಟೇಟ್ ಮಾಡ್ತಾರೆ, ನೇಮ್ ಬರುತ್ತೆ, ಫೇಮ್ ಬರುತ್ತೆ. ಜೀವನಕ್ಕೆ ಸರ್ ಫ್ಯೂಚರ್ ಅಲ್ಲಿ ಮೇಡಮ್ ನಾವು ಅನ್ಕೊಂಡಿರೋದು ಇವಳಿಗೇನು ನಾವು ಆಸ್ತಿ ಮಾಡೋಕ್ಕಾಗಲ್ಲ ಮೇಡಮ್. ನಾವು ಇವಳನ್ನೇ ಆಸ್ತಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ಮೇಡಮ್.
ಇವಳಿಗೆ ನಾವೇನು ಮಕ್ಕಳಿಗೆ ನಾವೇನು ಆಸ್ತಿ ಮಾಡಿಲ್ಲ ಮೇಡಮ್, ಅವರೇ ಒಂದು ಆಸ್ತಿ ತರ ಮಾಡ್ತಾ ಇದೀವಿ ಮೇಡಮ್. ಒಂದು ಅಸೆಟ್, ಅವರೇ ಅಸೆಟ್, ಒಂದೊಂದು ಜೀವನದಲ್ಲಿ ಅವರೇ ಇದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.